ನಮಸ್ತೆ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕಲಿಕೆ ಚಾನಲ್ಗೆ ಪ್ರೀತಿಯ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ರೆಸಿಪಿ ಮಾವಿನಕಾಯಿಯ ನೀರುಗೊಜ್ಜು. ಇದಕ್ಕೆ ನಾನಿಲ್ಲಿ ಒಂದು ಮಾವಿನಕಾಯಿಯನ್ನು ತಗೊಂಡಿದ್ದೀನಿ. ಇದನ್ನು ತೊಟ್ಟನ್ನು ತೆಕ್ಕೋಬೇಕು ಚಾಕುವಿನ ಸಹಾಯದಿಂದ. ಈ ರೀತಿ ತೊಟ್ಟನ್ನು ತೆಕ್ಕೊಂಡು ಇದನ್ನು ಹೆಚ್ಕೋಬೇಕು. ಈ ರೀತಿ ನೋಡಿ ಹೆಚ್ಕೋಬೇಕು. ಸಿಪ್ಪೆಯನ್ನು ತೆಗೆಯೋದು ಬೇಡ ಇದಕ್ಕೆ, ಹಾಗೆ ಸಿಪ್ಪೆ ಸಮೇತನೇ ಹೆಚ್ಕೋಬೋದು. ಈ ರೀತಿ ಹೆಚ್ಕೋಬೇಕು. ಓಟೆ ಸುತ್ತ ಇರೋ ಹಣ್ಣನ್ನು ತೆಕ್ಕೋಬೇಕು. ಮತ್ತು ಓಟೆನೂ ಸಹ ನಾನಿಲ್ಲಿ ಬೈಯೋಕ್ಕೆ ಬಳಸ್ಕೊತಾ ಇದ್ದೀನಿ, ಬೇಯಿಸೋಕ್ಕೆ. ಇದಕ್ಕೆ ನಾನು ಅರ್ಧ ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, 6 ಹಸಿಮೆಣಸಿನ್ಕಾಯಿನ ಮಧ್ಯ ಸೀಳಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ಗೆ ಸೀಳಿದಂಥ ಹಸಿಮೆಣಸಿನ್ಕಾಯಿ, ಉಪ್ಪು, ಅರ್ಧ ಅಚ್ಚು ಬೆಲ್ಲ, ಹಾಗೆ ಹೆಚ್ಚಿಟ್ಟಂಥ ಮಾವಿನಕಾಯಿಯನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣವನ್ನು ಹಾಕೋಬೇಕು. ಇದು ಒಳ್ಳೆ ಕಲರ್ ಕೊಡುತ್ತೆ, ಅದಕ್ಕೆ ಅರಿಶಿಣ ಹಾಕೋಬೇಕು. ಒಂಚೂರು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು 3 ವಿಷಿಲ್ ಇದನ್ನು ಬೇಯಿಸ್ಕೋಬೇಕು. ಮಾವಿನಕಾಯಿ ಎಲ್ಲ ತುಂಬ ಮೆತ್ತಗೆ ಹಾಕಬೇಕು, ಅಷ್ಟು ಇದನ್ನು ಬೇಯಿಸ್ಕೋಬೇಕು. ವೈಟ್ ಹಾಕ್ಕೊಂಡು 3 ವಿಷಿಲ್ ಬಂದರೆ ಸಾಕು. ಈಗ ಇದಕ್ಕೆ ಒಂದು ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಳೋಣ. ನಾನು 1 ಸ್ಪೂನ್ ತುಪ್ಪ ಇಟ್ಕೊಂಡು ಇದಕ್ಕೆ ಸಾಸಿವೆ, ಉದ್ದಿನಬೇಳೆ ಹಾಗೆ ಕಡಲೆಬೇಳೆಯನ್ನು ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ. 4 ಎಲೆ ಕರಿಬೇವು ಸೊಪ್ಪನ್ನು ಇದಕ್ಕೆ ಹಾಕೋಬೇಕು. ಇದೆಲ್ಲ ಫ್ರೈ ಆದಮೇಲೆ 1/4 ಚಮಚದಷ್ಟು ಇಂಗನ್ನು ಇದಕ್ಕೆ ಹಾಕೋಬೇಕು ಒಗ್ಗರಣೆಗೆ. ನೋಡಿ, ಈಗ ಒಗ್ಗರಣೆ ಸಿದ್ಧ ಆಗಿದೆ. ನೋಡಿ, ಇದು ಅಷ್ಟೇ ಚೆನ್ನಾಗೆ ಬೆಂದಿದೆ ಮಾವಿನಕಾಯಿ ಎಲ್ಲ. ಈಗ ಒಂದು ಸೌಟಿನ ಸಹಾಯದಿಂದ ಇದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ. ಸಿಪ್ಪೆಯಲ್ಲಿ ಒಂದು ಚೂರು ಹಣ್ಣು ಉಳಿದಿಲ್ಲ, ಅಷ್ಟು ಚೆನ್ನಾಗೆ ಬೆಂದಿದೆ ಇದು. ನೋಡಿ, ಈ ರೀತಿ ನೋಡಿ, ಒಳ್ಳೆ ಕಲರು ಬಂದಿದೆ. ಪರಿಮಳ ಅಂತೂ ತುಂಬ ಚೆನ್ನಾಗಿದೆ ಮಾವಿನಕಾಯಿದು. ಈಗ ಇದಕ್ಕೆ ನಾವು ಆಗಲೇ ಮಾಡಿಟ್ಟಂಥ ಒಗ್ಗರಣೆಯನ್ನು ಹಾಕೋಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಹೇಗೆ ಮಾಡೋದು ಮಾವಿನಕಾಯಿಯಿಂದ ಒಂದು ನೀರುಗೊಜ್ಜು ಅಂತ. ಇದು ತುಂಬಾ ಟೇಸ್ಟಾಗಿರುತ್ತೆ, ಪರಿಮಳವಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮಾಡಿ, ಬಿಸಿ ಅನ್ನಕ್ಕೆ ಒಂದು ಚೂರು ತುಪ್ಪ ಹಾಕ್ಕೊಂಡು ಈ ಗೊಜ್ಜನ್ನು ಹಾಕ್ಕೊಂಡು ತಿಂದರೆ ಮಳೆಗಾಲಕ್ಕಂತೂ ಮಸ್ತಾಗಿರುತ್ತೆ. ಅದರ ಟೇಸ್ಟು ಹೇಳೋಕ್ಕೆ ಅಸಾಧ್ಯ. ನೀವು ಒಂದು ಸತಿ ಮಾಡಿ ಹೇಗಾಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ.